ಸರ್ ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡ್ತೀರಾ? ನಾವು ದೊಡ್ಡಕಲ್ಲಹಳ್ಳಿ ಓಕೆ. ರಾಮಪ್ಪ ಅಂತ. ಚೆನ್ನಾಗಾಗಿದೆ ಕ್ರಾಪು. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ದೀರಾ ಸರ್? ನಾವು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಬರೀ ಟೊಮೆಟೊವನ್ನು ಮಾಡ್ತಾಯಿದ್ದೀರಾ ಅಥವಾ ಟೊಮಾಟ, ಬೀನ್ಸು, ನೌಕಲು, ಕ್ಯಾರೆಟು ಎಲ್ಲ ಹಾಕ್ತೀವಿ ಸರ್. ಎಲ್ಲ ತೆಗೆದು ಎಲ್ಲ ಬೆಳೆ ಮಾಡ್ತೀವಿ. ಕ್ರಾಪು ಚೆನ್ನಾಗಾಗಿದೆ. ಸೊ ಈ ತಿಂಗಳಲ್ಲಿ ಟೊಮೆಟೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ರೀಸನ್ನು ಸೀಸನ್ ಅಲ್ಲ, 500 ರೂಪಾಯಿ ಆದರೂ ಹೋಗುತ್ತೆ ಬಾಕ್ಸು ಅಂತ ಹಾಕಿದ್ದೀರಿ. ಓಕೆ ಸರ್. ನಾಟಿ ಮಾಡೋದು ಇದು ವೆರೈಟಿ ಯಾವ ಸರ್? ಇದು ಸಾಹೋ. ಏನೇನು ಗೊಬ್ಬರ ಹಾಕಿದ್ದೀರಾ ನಾಟಿ ಮಾಡೋಕ್ಕೆ ಮುಂಚೆ? ಗೊಬ್ಬರ DAP ಹಾಕಿದ್ದೀರಿ, ನಾಟಿ ಗೊಬ್ಬರ ಚೆನ್ನಾಗಿ ಹೊಡೆದಿದ್ದೀರಿ, ಎಲ್ಲ ಮಾಡಿದ್ದೀರಿ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಏನು ಹಾಕೋಲ್ಲ, ಇನ್ನೂ ಹಾಕೋಲ್ಲ. DAP ಅಷ್ಟೇ. ಗೊಬ್ಬರ ಜಾಸ್ತಿ ಕೊಟ್ಟರೆ ರೋಗ ಬಂದುಬಿಡ್ತದೆ ಅಂದ್ಬಿಟ್ಟು ನಾವು ಹಾಕೋಲ್ಲ. ಡ್ರಿಪ್ಪಲ್ಲಿ ಕೊಟ್ಟ ಔಷಧಿಗಳೇನಾದ್ರು? ಇಲ್ಲ ಏನು ಕೊಡೋಲ್ಲ ನಾವು. ಮಳೆ ಬಿದ್ದರೆ ಗಿಡ ಇದಾಗ್ತದೆ ಅಂದ್ಬಿಟ್ಟು ನಾವೇನು ಕೊಡಲ್ಲ. ಔಷಧಿ ಇದು ಗೊಬ್ಬರಗಳು ಮಳೆ ಏನೋ ನಿಂದಾದರೆ ಗೊಬ್ಬರಗಳು ಕೊಡಬೇಕು ಡ್ರಿಪ್ಪಾಗ. ಮತ್ತು ಔಷಧಿಗಳು ಸರ್? ಔಷಧಿಗಳು ನೋಡಿ ಒಟ್ಟು ಕಟ್ಟಿದ್ದೀರಿ. ಇದು ನಾಟಿ ಮಾಡಿ ಎಷ್ಟು ದಿನ ಆದಮೇಲೆ ಬುಡಕ್ಕೆ ಕಟ್ಟಿದ್ದೀರಾ ಸರ್? ಒಂದು 15 ದಿನ ಆದಮೇಲೆ. ಕಂಟ್ರೋಲ್ ಆಗಿದೆಯಾ? ಕಂಟ್ರೋಲ್ ಆಗಿದೆ. ಸೊ ಒಂದು ಸಾಯಿಲ್ಲ, ಕ್ಲೀನ್ ಆಗಿದೆ. ಸೊ ಬೇರೆ ರೈತರು ಇದನ್ನು ಬಳಸ್ಬೋದು? ಬಳಸ್ಬೋದು. ಉಳುಕ ಎಲ್ಲ ಹೊಡಿಬೋದು ಇದನ್ನ.